ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಆರಾಧ್ಯ ಕ್ರಿಯೇಷನ್ಸ್. ಎಲ್ರಿಗೂ ನಮಸ್ಕಾರ. ವಿಶೇಷವಾಗಿ ನನ್ನ ಛಾಯಾಗ್ರಾಹಕ ಬಂಧುಗಳಿಗೆ ಆರಾಧ್ಯ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊನ್ನೆ ನಾನು ನಮ್ಮ ದೋಸ್ತ ಹಿಂಗೆ ಮಾತಾಡ್ಕೊಂಡು ಕೂತ್ಕೊಂಡಾಗ ಒಂದು ವಿಷಯ ಬಂತು. ಏನಪ್ಪ ಅಂದ್ರೆ ಅವ ಇನ್ನೂ ಅವ D90 ನಿಕಾನ್ D90 ಯೂಸ್ ಮಾಡ್ತಾನೆ. ನನ್ನ ಕಡೆ ಆಲ್ಬಮ್ ಡಿಸೈನಿಗೆ ಕೊಡ್ತಿರ್ತಾನವ. ನಾನು ಅವಂಗೆ ಇನ್ನೂ ಎಷ್ಟು ದಿನ ಈ D90 ಆರ್ಡ್ರ್ ಮಾಡ್ತಿಲ್ಲ, ಯಾವ್ದಾರು ಒಂದು ಹೊಸ ಕ್ಯಾಮ್ರಾ ತೊಗೋ ಅಂತೇಳಿ. ಅವ ಏನಂದ ನಂಗೆ ಅಂತಂದ್ರೆ, ಏನು ತೊಗೊಳೋದು ಇರೋದ ಭಾಳ ಅಂದ್ರೆ ₹1,00,000 ಇನ್ವೆಸ್ಟ್ ಮಾಡ್ಬೋದಪ್ಪ ನಾನು. ಅದಕ್ಕಿಂತ ಹೆಚ್ಚಿಗೆ ಈಗಿರೋ ಸಂದರ್ಭದಾಗ ನನ್ನ ಕೈಲಿ ಅದಕ್ಕಿಂತ ಹೆಚ್ಚಿಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಅಂದ. ಅಂದ್ರೆ ₹1,00,000 ಯಾವ ಕ್ಯಾಮ್ರಾ ತೊಗೊಳಕ್ಕೆ ಬರ್ತೈತೆ ಆಕೈತಿ. ಒಂದು ಕ್ಯಾಮ್ರಾದಾಗ ₹1,00,000 ಈಗ ನೋಡಿದ್ರೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಐತಿ. ಅಲ್ಲಿ ನೋಡಿದ್ರು ಇವತ್ತು ಬಂದು ಆರ್ಡ್ರ್ ಒಪ್ಕೊಂಡು ಹೋಗಿರ್ತಾರೆ, ಮತ್ತು 2 ದಿನಕ್ಕೆ ಫೋನ್ ಹಚ್ತಾರೆ, ಇಲ್ರಿ ನಮ್ಮ ಕಾಕಾರ ಅಲ್ಲಿ ಕೊಟ್ರ ಅಂತ, ಇಲ್ರಿ ನಮ್ಮ ಅಣ್ಣ ಬೇರೆದವ್ರಿಗೆ ಕೊಟ್ರ ಅಂತ ಹಿಂಗೆ ನಡೆದೈತಿ ಬಿಸ್ನೆಸ್. ಇಂಥ ಟೈಮ್ನಾಗ ನಾನು ಎಲ್ಲಿಂದ 2,00,000 3,00,000 ಇನ್ವೆಸ್ಟ್ ಮಾಡಿ ಹೈ ಆ್ಯಂಡ್ ಕ್ಯಾಮ್ರಾ ತಂದು ಆರ್ಡ್ರ್ ಮಾಡೋಕೆ ಹೋಗ್ಲಿ ಅಣ್ಣ. ನನ್ನ ಕೈಲಿ ಆಗದ. ಭಾಳ ಅಂದ್ರೆ ₹1,00,000 ಇನ್ವೆಸ್ಟ್ ಮಾಡ್ಬೋದು ನಾನು. ಮಾರ್ಕೆಟ್ನಾಗ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಐತಿ. ಎಲ್ಲರ ಕಡೆಯೂ ಹೈ ಆ್ಯಂಡ್ ಕ್ಯಾಮ್ರಾ ಅದಾವು, ಫುಲ್ ಫ್ರೇಮ್ ಕ್ಯಾಮ್ರಾ ಅದಾವು, ಎಲ್ಲ ಹೈ ಆ್ಯಂಡ್ ಕ್ಯಾಮ್ರಾ ಅದಾವು. ಇಂಥಕ್ಕೆ ಅವ್ರ ಜೊತೆಗೆ ನಾನು ಹೆಂಗೆ ಕಾಂಪಿಟೇಷನ್ ಮಾಡೋಕ್ಕಾಕೈತಿ, ಹೆಂಗೆ ಕ್ವಾಲಿಟಿ ಕೊಡೋಕ್ಕಾಕೈತಿ, ಕಸ್ಟಮರ್ಗೆ ಹೆಂಗೆ ನಾನು ಕ್ವಾಲಿಟಿ ಕೊಡೋಕ್ಕಾಕೈತಿ ನಾ ಭಾಳ ಕಷ್ಟ ಐತಿ ಈಗ ಅಂತ ಅಂದ. ಈ ಥರ ವಿಷಯ ಅವನು ಮತ್ತು ನನ್ನ ನಡುವೆ ಚರ್ಚೆ ಆಯ್ತು. ಅದಕ್ಕೆ ಈಗ ನೆನಪಾತು, ಯಾಕೆ ಈ ವಿಷಯದ ಬಗ್ಗೆ ಒಂದು ವಿಡಿಯೋ ಮಾಡಬಾರ್ದು. ಯಾಕಂದ್ರೆ ನಾನು ಒಬ್ಬ ಬಜೆಟ್ ಫೋಟೋಗ್ರಾಫರ. ಬರ್ರಿ ಈಗ ಒಂದು ಸ್ವಲ್ಪ ಸ್ಯಾಂಪಲ್ ಫೋಟೋಸ್ ನೋಡ್ಕೊಂಬರೋಣ. ಈಗ ಫೋಟೋ ನೋಡಿರಿ. ನೆಕ್ಸ್ಟ್ ನಾನು ನಿಮ್ಗೆ ಇದನ್ನು ಯಾವ ಕ್ಯಾಮ್ರಾದಾಗ ಮತ್ತು ಯಾವ ಲೆನ್ಸ್ ಯೂಸ್ ಮಾಡಿ ತೆಗೆದಿದ್ದೆ ಅಂತ ತೋರಿಸ್ತೀನಿ. ಇವು ಯಾವ ಕಲರ್ ಕರೆಕ್ಷನ್ ಆಗಿಲ್ಲ, ಡೈರೆಕ್ಟ್ ಕ್ಯಾಮ್ರಾದಾಗಿಂದ ಕಾಪಿ ಮಾಡಿರೋವು. ಇದನ್ನು ಕ್ಯಾಮ್ರಾ ಮಾಡಲ್ ತೋರಿಸ್ಬಿಡ್ತೀನಿ, ಯಾವ ಕ್ಯಾಮ್ರಾದಾಗ ತೆಗೆದಿದ್ದೆ ಅಂಥೇಳಿ. ಪ್ರಾಪರ್ಟೀಸ್, ಡೀಟೇಲ್ಸ್ ನೋಡಿರಿ. ಕ್ಯಾಮ್ರಾ ಮಾಡಲ್ ನಿಕಾನ್ D5300. ನಿಕಾನ್ D5300 ಫೋಕಲ್ ಅಂತ 50mm ಲೆನ್ಸ್ನಾಗ ತೆಗೆದಿದ್ದು, 2.8 ಅಪಾರ್ಚರ್. 5300 ಒಂದು ಕ್ರಾಪ್ ಫ್ರೇಮ್ ಕ್ಯಾಮ್ರಾ, ಕ್ರಾಪ್ ಸೆನ್ಸರ್ ಕ್ಯಾಮ್ರಾ. ಅದಕ್ಕೆ 50mm ಲೆನ್ಸ್ ಹಾಕಿದಾಗ ಅದು 1.5 ಕ್ರಾಪ್ ಆಗಿ 50mm ಇದ್ದಿದ್ದು 75 ಫೋಕಲ್ ಲೆಂತ್ ಆಗಿರ್ತೈತಿ. 75 ತೋರಿಸತೈತಿ ಇಲ್ಲಿ. ಇವೆಲ್ಲ ನಿಕಾನ್ D5300ದಾಗ 50mm ಲೆನ್ಸ್ ಹಾಕಿ ತೆಗ್ದಿದ್ದು. ನಿಕಾನ್ D5300 2018 $35,000 ಕೊಟ್ಟು ತೊಗೊಂಡಿದ್ದೆ ನಾನು. ಅದಕ್ಕೆ $11,000 50mm ಲೆನ್ಸ್ ಹಾಕಿದ್ವಿ. ಟೋಟಲ್ $46,000 ಕಿಟ್. ನೆಕ್ಸ್ಟ್ ಈಗ ಇವನ್ನ ಕಲರ್ ಕರೆಕ್ಷನ್ ಮಾಡಿದ ಫೋಟೋ ತೋರಿಸ್ಬಿಡ್ತೀನಿ. ಅವೇ ಫೋಟೋಸ್ ಕಲರ್ ಕರೆಕ್ಷನ್ ಆಗ್ಯಾವ. ರೀಸೆಂಟಾಗಿ ಒಂದು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿದ್ವಿ. ಇವೆಲ್ಲ ಅದರ್ ಫೋಟೋಸು. ಇದನ್ನು ಯಾವ ಕ್ಯಾಮ್ರಾದಾಗ ತೆಗ್ದೀವಿ ಅಂತ ನೋಡೋಣ. ಪ್ರಾಪರ್ಟೀಸ್, ಡೀಟೇಲ್ಸ್ ನೋಡ್ರಿ. ಇದನ್ನು ನಿಕಾನ್ D7500 50mm ಲೆನ್ಸ್. ಇದನ್ನು ನಿಕಾನ್ D7500 ತೆಗ್ದಿದ್ದು. ನೋಡ್ರಿ, ಇದು ಇನ್ನೊಂದು ಪ್ರೀ ವೆಡ್ಡಿಂಗ್ ಶೂಟ್. ಇದನ್ನು ನಾವು ರೀಸೆಂಟಾಗಿ ಮಾಡಿದ್ದು. ಒಂದು ಸರಿ ಇದನ್ನು ಯಾವ ಕ್ಯಾಮ್ರಾದಾಗ ತೆಗ್ದು ಅಂತ ತೋರಿಸ್ಬಿಡ್ತೀನಿ ನಿಮಗೆ. ಪ್ರಾಪರ್ಟೀಸ್ ನೋಡಿರಿ, ಇದನ್ನು Z50 ಒಳಗೆ ತೆಗ್ದೀವಿ, 50mm ಲೆನ್ಸ್ ಒಳಗೆ.
ಫುಲ್ ಫ್ರೇಮ್ ಕ್ಯಾಮ್ರಾಕ್ಕೂ ಕ್ರಾಪ್ ಸೆನ್ಸರ್ ಕ್ಯಾಮ್ರಾಕ್ಕೂ 100ಕ್ಕೆ 100ರಷ್ಟು ಭಾಳ ವ್ಯತ್ಯಾಸ ಇರ್ತೈತಿ. ಅದರಾಗ ಬರೋ ಡೀಟೇಲ್ಸ್ ಅದ್ರಾಗ ಫುಲ್ ಫ್ರೇಮ್ ಕ್ಯಾಮ್ರಾದಾಗ ಪ್ರತಿಯೊಂದು ಫೋಟೋದಾಗೂ ಸ್ವಲ್ಪ ಡೀಟೇಲ್ಸ್ ಜಾಸ್ತಿ ಬರ್ತೈತಿ. ಇದು ಕ್ರಾಪ್ ಸೆನ್ಸರ್ನಾಗ ಸ್ವಲ್ಪ ಕಮ್ಮಿ ಬರ್ತೈತಿ. ಹಂಗಂತೇಳಿ ಈಗ ನಮ್ಮ ದೊಡ್ಡ ಶತ್ರು ಅಂತಂದ್ರೆ ಬಜೆಟ್. ಈಗ ನಮ್ಮ ಕಡೆ ಇರೋದ ಬಜೆಟ್ 1 ಲಕ್ಷ ರೂಪಾಯಿ ಆಯ್ತಪ್ಪ. ಆ 1 ಲಕ್ಷ ರೂಪಾಯಿದಾಗ ನಾವು ಒಂದು ಕಿಟ್ ಮಾಡ್ಕೋಬೇಕು. ಕಿಟ್ ಅಂದ್ರೆ ಒಂದು ಕ್ಯಾಮ್ರಾ, ಒಂದು ಫ್ಲ್ಯಾಶ್. ಪ್ರತಿಯೊಬ್ಬ ಫೋಟೋಗ್ರಾಫರು ಮಸ್ಟ್ ಆ್ಯಂಡ್ ಶುಡ್ ಒಂದು 35mm ಆಗಲಿ 50mm ಆಗಲಿ ಲೆನ್ಸ್ ತೊಗೊಂಡ್ರೆ ಭಾಳ ಉತ್ತಮ. ಈಗ ನಾನೊಬ್ಬ ನಿಕಾನ್ ಯೂಸರ್ ಆಗಿರೋದಕ್ಕೆ ನಾನು ನಿಕಾನ್ ಕ್ಯಾಮ್ರಾಗಳ ಹೆಸರು ತೊಗೊತೀನಿ. ಈಗ ಕೈಲಿ Z6 Mark II ತೊಗೊಳಕ್ಕಾಗಲ್ಪ. 1,80,000 ಐತಿ. ಎಂಟ್ರಿ ಲೆವೆಲ್ ಫುಲ್ ಫ್ರೇಮ್ ಮಿರರ್ಲೆಸ್ ಅಂತಂದ್ರೆ Z5, ಅದು 1,25,000 ರೂಪಾಯಿ ಐತಿ. ಅದ್ರದ್ದು ಕಿಟ್ ಹೆಂಗೈತಿ 2450 ಐತಿ. ಅದು ವೆಡ್ಡಿಂಗ್ನಾಗ ನನ್ನ ಕವರೇಜ್ ಸಾಲಂಗಿಲ್ಲ. ತೊಗೊಂಡ್ರೆ 24-120 ತೊಗೋಬೇಕು, ಇಲ್ಲ 24-200 ಐತಿ. ಅದರದ್ದು ಬಜೆಟ್ 1.5 ಲಕ್ಷ ರೂಪಾಯಿ ಐತಿ. ಅದು ನನ್ನ ಬಜೆಟ್ನಾಗ ಸೆಟ್ ಆಗಂಗಿಲ್ಲ. ಈಗ ನಾನು ಉಳಿದಿರೋದೇನು ಕ್ರಾಪ್ ಫ್ರೇಮ್ ಕ್ಯಾಮ್ರಾನ ನಾನು ಪರ್ಚೇಸ್ ಮಾಡಬೇಕು. ನಾವು ಯಾಕೆ ನನ್ನ ಕಡೆ ಫುಲ್ ಫ್ರೇಮ್ ಕ್ಯಾಮ್ರಾ ಇದ್ರೂ ನನ್ನ ಕಡೆ ಚಲೋ ಫೋಟೋಗ್ರಫಿ ಮಾಡೋಕ್ಕಾಗೈತಿ, ದೊಡ್ಡ ಆರ್ಡ್ರ್ ಮಾಡ್ಬೋದು ಅಂತ ಅನ್ನೋ ಮೈಂಡ್ ಸೆಟ್ನಾಗ ಅದೀವಿ ಅನ್ನೋದು ನಂಗೆ ಗೊತ್ತಾಗೋದು. ಈಗ ನಮ್ಮ ಕಡೆ ಎಷ್ಟು ಐತಪ್ಪ ಬಜೆಟ್? 1 ಲಕ್ಷ ರೂಪಾಯಿ. 1 ಲಕ್ಷ ರೂಪಾಯಿದಾಗ ಒಂದು ಕಿಟ್ ಮಾಡ್ಕೊಂಡು ಅದ್ರಾಗ ಯಾಕೆ ನಾವು 100% ರಿಸಲ್ಟ್ ತೆಗಿಯೋಕೆ ಟ್ರೈ ಮಾಡಬಾರ್ದು? ಈಗ ನಾನು ಎಕ್ಸಾಂಪಲ್ ತೋರಿಸಿದ್ದು ನಾನು ಮಾಡಿದ್ದು ಅದ. 1 ಲಕ್ಷ ರೂಪಾಯಿದಾಗ ಒಂದು ಕಿಟ್ ಮಾಡ್ಕೊಂಡು ಅದರೊಳಗೆ ಆರ್ಡ್ರ್ ಮಾಡತ್ತೀನಿ. ಇವಾಗ ನೀವು ಅದನ್ನು ಎಕ್ಸಾಂಪಲು ನೋಡಿದಿರಿ. ನಾನೇ ತೆಗ್ದಿದ್ದು ಫೋಟೋನ ಅಗದಿ ಚಲೋ ಫೋಟೋ, ನಾನು ಅಗದಿ ದೊಡ್ಡ ಫೋಟೋಗ್ರಾಫರ್ ಅಂತ ನಾನು ಹೇಳತ್ತಿಲ್ಲ. ಇರೋ ಬಜೆಟ್ನೊಳಗೆ ಅದನ್ನು ಹೆಂಗೆ ಉಪಯೋಗಿಸ್ಕೋಬೇಕು, ಇರೋ ಇಕ್ವಿಪ್ಮೆಂಟ್, ಈಗ ಒಂದು ಕ್ಯಾಮ್ರಾ, ಒಂದು ಲೆನ್ಸ್, ಇದ್ರೊಳಗೆ ನಾವು ಯಾವ ಥರ ಕ್ರಿಯೇಟಿವ್ ಆಗಿ ಫೋಟೋಗ್ರಫಿ ಮಾಡಬೇಕು. ನಾವು ಯಾಕೆ ಅನ್ಕೋಬೇಕು ನನ್ನ ಕಡೆ ಫುಲ್ ಫ್ರೇಮ್ ಕ್ಯಾಮ್ರಾ ಇಲ್ಲ, ಎಡಿ 200 ಇಲ್ಲ ಅಂತ ನಾವು ಯಾಕೆ ಅನ್ಕೋಬೇಕು? ನಮ್ಮ ಕಡೆ ಏನೈತಿಪ್ಪ, ಯಾವ ಕ್ಯಾಮ್ರಾ ಅದಾವು, ಯಾವ ಲೆನ್ಸ್ ಅದಾವು, ಅವನ್ನ ಯೂಸ್ ಮಾಡ್ಕೊಂಡು ಅದರೊಳಗೆ ನಾವು ರಿಸಲ್ಟ್ ತೆಗಿಯೋಕೆ ಯಾಕೆ ಟ್ರೈ ಮಾಡಬಾರ್ದು? ಇವತ್ತಿನ ವಿಡಿಯೋ ಮಾಡೋದ್ರ ಮೇನ್ ಉದ್ದೇಶನೇ ಇದು. ಏನಂತಂದ್ರೆ ನಮ್ಮಂಥ ಫೋಟೋಗ್ರಾಫರ್ಸು ಭಾಳ ಜನ ಅದಾರ. ಅವ್ರಿಗೆ ಯಾರಿಗೂ ಒಂದೇ ಸರಿಗೆ 2 ಲಕ್ಷ 3 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ. ಬಜೆಟ್ ಫೋಟೋಗ್ರಾಫರ್ಸ್ಗಳು ನಮ್ಮಂಥವ್ರು. ನಮ್ಗೆ ಇರೋ ಬಜೆಟ್ನಾಗ ನಾವು ಕರೆಕ್ಟಾಗಿ ಚೂಸ್ ಮಾಡ್ಕೊಂಡು ಒಂದು ಕ್ಯಾಮ್ರಾ, ಅಟ್ಲೀಸ್ಟ್ ಒಂದು 35mm ಇಲ್ಲ 50mm, ಒಂದು ಲೆನ್ಸ್, ಒಂದು ಫ್ಲ್ಯಾಶ್, TTL ಫ್ಲ್ಯಾಶ್, ಇಷ್ಟೊಂದು ಕಿಟ್ ಮಾಡ್ಕೊಂಡು ನೀಟಾಗಿ ಹೋಗಿ ಆರ್ಡ್ರ್ ಮಾಡಬಹುದು. ಇನ್ನು ಅಗದಿ ದೊಡ್ಡ ಹೈ ಲೆವೆಲಿಗೆ ಮಾಡಿಲ್ಲ, ಆದರೆ ಒಂದು 100-50% ವರ್ಕ್ ಮಾಡೀನಿ ಸಾಕು. 1 ಲಕ್ಷದ ಕಿಟ್ನೊಳಗೆ ನಾವು ಇಷ್ಟು ವರ್ಕ್ ಮಾಡ್ಬೋದು, ಇಷ್ಟು ವರ್ಕ್ ತೆಗಿಬೋದು. ಇದು ನನ್ನ ಸ್ವಂತ ಅನುಭವ ಮತ್ತು ಅಭಿಪ್ರಾಯ. ಇದನ್ನು ಎಲ್ಲರೂ ಸಾರ್ವತ್ರಿಕವಾಗಿ ಒಪ್ಕೋಬೇಕಂತನೂ ಏನಿಲ್ಲ. ನನಗೆ ಸರಿ ಅನಿಸಿದ್ದು ನಾನು ಹೇಳಿರೋದು ತಪ್ಪು ಇರ್ಬೋದು. ಬಟ್ ನನಗೆ ಏನು ಸರಿ ಅನಿಸೈತಿ, ನಂದು ಏನು ಬಜೆಟ್ ಐತಿ, ನಂದು ಏನು ಮಾರ್ಕೆಟ್ ಐತಿ, ಅದರ ತಕ್ಕ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು. ನಾನು ಹೇಳಿದ್ದು ನಿಮಗೆ ಸರಿ ಅನಿಸಿದ್ರೆ ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗೆ ಇದೇ ಥರದ ವೀಡಿಯೋಗಳು ನಿಮಗೆ ಮುಂದೆನೂ ಸಿಗ್ಬೇಕಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ವೀಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.